ಗಾಡಿ ಇದ್ದಂತ ಗೊತ್ತಾಗಲ್ಲ ಏನು 5 ನಿಮಿಷಕ್ಕೆ. 내년에는 좀 너무 싸고 아니야? ನಾವು ಬಂದಾಗ ಈ ಮನೆ ಕಾಣಿಸ್ತಿರಲಿಲ್ಲ, ಅಲ್ಲೋಗಿ ಏನೂ ಇಲ್ಲ ಅಂತ ಹೋದ್ವಲ್ಲ, ಹಂಗೆ ಇಲ್ಲಿಂದಲೇ ಹೋಗಿದ್ರೆ ನಿಜ ಮಿಸ್ ಮಾಡ್ಕೊಂತಿದ್ವಿ ಆ ವ್ಯೂಸ್ನೆಲ್ಲ. ನಾನು ನಾಳೆ ಇದು ಇಷ್ಟು ಆಗಿದ್ದು ನೋಡಿ ನನ್ನ ಗಾಡಿಯಿಂದ ಎಲ್ಲಿ ಇಳಿದಿದ್ದೆ. ಈ ಚಕ್ರದಿಂದ ಅಷ್ಟೇ ಇರೋದು. ಅಲ್ಲ ಆ ಕಡೆ ನನ್ನ ಕಡೆದು ಫ್ರಂಟ್ ವೀಲ್ ಯಾಕೆ ಹಂಗೆ ಎಗ್ರುತ್ತಲ್ಲ?
ಅಕ್ಕಿ ಹಂಗೆ ತಗೊಳಕ್ಕಾಗಲ್ಲ ನೀನು ನೋಡು. ಅದೇ ಹಂಗೇನೆ, ಬಟ್ ಅಲ್ಲಿಗೆ ಹೋಗೋದೇ ಗಾಡಿ. ಇಷ್ಟೊತ್ತಲ್ವ ರಕ್ಕಿ? ಅನೇ ಹಿಂದಕ್ಕೆ ವೆಯ್ಟ್ ಇದೆ, ನೀ ಮತ್ತೊಂದಲ್ಲ ಹತ್ತುತ್ತೆ, ವೆಯ್ಟ್ ಇದೆ, ಗಾಡಿ ಟಾಪಲ್ಲಿ ಆಗುತ್ತೆ ಅಂತ ಭಯ ಆಗ್ತಾ ಇರೋದು. ಹಂಗಾರೆ ಬಿಡು, ರಿಸ್ಕ್ ತಗೊಳಕ್ ಬೇಡ. ಈಗ ಹಿಂದಕ್ಕೆ ಹಾಕೋಕ್ಕೆ ಭಯ ಆಗ್ತಾ ಇದಲ್ಲ. ಹೌದಾ? ಯಾಕೆ ಈ ಚಕ್ರ ನಿಂತಿದೆ? ಹಿಂಗೆ ಹೋಗ್ತಿಲ್ವಾ ಅಂತ ಅಲ್ಲಿಂದನೇ ಒಂದು ಸ್ಪೀಡಲ್ಲಿ ಬಂದು ಹಚ್ಲಾ? ಬಟ್ ಫ್ರಂಟ್ ಏನು ತಡೀತಿಲ್ಲ ತಾನೆ ಹತ್ಬೇಕಾರೆ ಮಧ್ಯದ್ದು? ಹಾಂ, ಇಲ್ಲಿಗೆ ಹಾಕ್ಬೇಕು ಮಾಡ್ತೀನಿ. ಇದು ಕಾಲಭೈರವೇಶ್ವರ ದೇವಸ್ಥಾನ. ಈ ದೇವಸ್ಥಾನವು ದುರ್ಗದ ಹಳ್ಳಿಯಲ್ಲಿದೆ. ಚಿಕ್ಕಮಗಳೂರು ಜಿಲ್ಲೆಯ ಸುಂಕಶಾಲೆ ಸಮೀಪದ ಪಶ್ಚಿಮ ಘಟ್ಟಗಳ ಮಡಿಲಿನಲ್ಲಿ ನೆಲೆಗೊಂಡಿರುವ ಕಾಲಭೈರವೇಶ್ವರ ದೇವಸ್ಥಾನವು ಭಕ್ತರಿಗೆ ಪವಿತ್ರ ತಾಣವಾಗಿದೆ. ಐತಿಹಾಸಿಕ ಬಲ್ಲಳ್ಳರಾಯನ ದುರ್ಗಕೋಟೆಯ ಪರ್ವತಾರೋಹಣಕ್ಕೆ ಮುಖ್ಯ ಪ್ರವೇಶ ದ್ವಾರವಾಗಿದೆ. ಕ್ರಿಸ್ತಶಕ 1020ರಿಂದ 1050 ನಡುವೆ ನಿರ್ಮಾಣಗೊಂಡಿದೆ ಎಂದು ನಂಬಿಕೆ ಇದ್ದು, ಹೊಯ್ಸಳ ರಾಜ ವೀರಬಲ್ಲಾಳ ಅವರ ಕಾಲದಲ್ಲಿ ಇಲ್ಲಿ ಪೂಜೆ ನಡೆದಿತ್ತು ಎಂಬ ಉಲ್ಲೇಖವಿದೆ. ಇಂದಿಗೂ ದೇವಸ್ಥಾನವು ಕೋಟೆಗೆ ಹಾದಿಯ ಆರಂಭದಲ್ಲಿದ್ದು, ಸುಮಾರು 3 ಕಿಲೋಮೀಟರ್ ಉದ್ದದ ಮಾರ್ಗವು ಶೋಲ ಅರಣ್ಯ, ಹಸಿರು ಹುಲ್ಲುಗಾವಲು ಹಾಗೂ ಶಾಂತ ಪರ್ವತಗಳನ್ನು ದಾಟಿ ಶಿಖರದ ಕೋಟೆ ಅವಶೇಷಗಳಿಗೆ ತಲುಪುತ್ತದೆ. ದೇವಾಲಯದ ಆವರಣದಲ್ಲಿ ಒಂದು ಪ್ರಾಚೀನ ಬಾವಿ ಇದೆ. ಕಲ್ಲುಗಳಿಂದ ನಿರ್ಮಿಸಿರುವ ಈ ಬಾವಿ ಶತಮಾನಗಳ ಇತಿಹಾಸ ಹೊಂದಿದ್ದು, ದೇವಸ್ಥಾನದ ನಿತ್ಯ ಪೂಜಾ ಕಾರ್ಯಗಳಿಗಾಗಿ ನೀರು ಪೂರೈಸುತ್ತದೆ. ಹಸಿರಿನಿಂದ ಆವರಿಸಿರುವ ಈ ಬಾವಿ ಇಂದು ಕೂಡ ಶಾಂತವಾಗಿ ನಿಂತು ಆ ಕಾಲದ ವಾಸ್ತುಶಿಲ್ಪ ಮತ್ತು ಜಲ ಸಂರಕ್ಷಣೆಯ ನೆನಪುಗಳನ್ನು ತಂದುಕೊಡುತ್ತದೆ. ಬಾವಿಯ ಪಕ್ಕದಲ್ಲೇ ಇರುವ ತುಳಸಿ ಕಟ್ಟೆ ದೇವಾಲಯದ ಆಧ್ಯಾತ್ಮಿಕ ವಾತಾವರಣವನ್ನು ಹೆಚ್ಚಿಸುತ್ತದೆ. ತುಳಸಿಯ ಸುವಾಸನೆ, ಪ್ರಾಚೀನ ಬಾವಿಯ ಶಾಂತತೆ ಮತ್ತು ದೇವಸ್ಥಾನದ ಗಂಟೆಯ ನಾದ ಇವೆಲ್ಲವೂ ಸೇರಿ ಆ ಸ್ಥಳಕ್ಕೆ ವಿಶೇಷ ಶಾಂತಿ ಮತ್ತು ಭಕ್ತಿ ಭಾವವನ್ನು ತಂದುಕೊಡುತ್ತದೆ. ಹಾಗೂ ದೇವಸ್ಥಾನದ ಸಮೀಪದಲ್ಲಿ 2 ಕಲ್ಯಾಣಿಗಳಿವೆ. ದೇವಸ್ಥಾನದ ಹಿಂದೆ ಇರುವ ಸಮತಟ್ಟಾದ ಜಾಗವು ಶಿಬಿರ ಹಾಕಲು ಅತ್ಯುತ್ತಮ ಸ್ಥಳವಾಗಿದ್ದು, ಇಲ್ಲಿಂದ ಬೆಳಗಿನ ನುಸುಕಿನ ಹೊಗೆ ಹಾಗೂ ಪರ್ವತಗಳ ನೋಟ ಮನಸ್ಸಿಗೆ ಆನಂದ ನೀಡುತ್ತದೆ. 10 ಗಂಟೆಗೆ ಅಲ್ಲಿ ಮರ್ಸಣಿಗೆನೆ ಬರೋದು ಅವರು. ಬಂದು ಪೂಜೆ ಮಾಡಿ ಒಂದು 12:30, ಕೆಲವು ದಿವಸ ಜನ ಯಾರಿದ್ದಿದ್ರೆ 12:30 ಹೋಗ್ತಾರೆ, ಇಲ್ಲಾಂದ್ರೆ 1 ಗಂಟೆ. ಡೈಲಿ ಪೂಜೆ ಆಗುತ್ತಾ?
ಇದು ಭಕ್ತರಿಗೂ ಪ್ರಕೃತಿ ಪ್ರಿಯರಿಗೂ ಸಮಾನವಾಗಿ ಆಧ್ಯಾತ್ಮಿಕ ಹಾಗೂ ಸಾಹಸ ಯಾತ್ರೆಯ ಅನುಭವ ನೀಡುವ ಪವಿತ್ರ ಸ್ಥಳವಾಗಿದೆ. ದೇವಸ್ಥಾನದ ಬಲಭಾಗದಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಲಾಗಿದೆ. ನಾಗದೇವರ ವಿಗ್ರಹಗಳು ಪ್ರತಿ ವರ್ಷ ನಾಗಪಂಚಮಿಯಂದು ವಿಶೇಷ ಪೂಜೆ, ಹಾಲು ಅಭಿಷೇಕ ಹಾಗೂ ಸರ್ಪಸೂಕ್ತ ಪಠಣದ ಮೂಲಕ ಆರಾಧಿಸಲಾಗುತ್ತದೆ. ಈ ನಾಗ ಪ್ರತಿಷ್ಠಾಪನೆ ಗ್ರಾಮಸ್ಥರ ನಂಬಿಕೆಗಳಿಗೆ ಕೇಂದ್ರ ಬಿಂದುವಾಗಿದ್ದು, ಪೀಳಿಗೆಯಿಂದ ಪೀಳಿಗೆಗೆ ಈ ಆರಾಧನೆ ಮುಂದುವರೆದಿದೆ. ಇದರಿಂದ ಗ್ರಾಮದ ಪರಿಸರದಲ್ಲಿ ಸಮತೋಲನ ಕಾಪಾಡುವುದು, ಸರ್ಪಗಳ ರಕ್ಷಣೆ ಹಾಗೂ ಜನರಲ್ಲಿ ಪ್ರಕೃತಿ ಪ್ರೀತಿ ಬೆಳೆಸುವ ಕಾರ್ಯ ಸಾಗಿದೆ. ದೇವಾಲಯಕ್ಕೆ ಬರುವ ಭಕ್ತರು ಮೊದಲು ನಾಗ ಪ್ರತಿಷ್ಠಾಪನೆಗೆ ನಮಸ್ಕರಿಸಿ ನಂತರ ಮುಖ್ಯ ಗರ್ಭಗುಡಿಗೆ ಪ್ರವೇಶಿಸುವ ಪದ್ಧತಿಯೂ ಇಲ್ಲಿದೆ. ಇದು ನಾಗದೇವರನ್ನು ಪವಿತ್ರ ತಾಣದ ರಕ್ಷಕರಾಗಿ ಪರಿಗಣಿಸುವ ಸಂಕೇತವಾಗಿದೆ. ನೀವು ಯಾವಾಗ ಬಂದಿರೋದು ಇಲ್ಲಿಗೆ? ನಾನು ಬಂದು 50 ವರ್ಷ ಆಯ್ತಾ? ಇಲ್ಲಿ 50 ವರ್ಷದಿಂದ ಇದೆಯಾ ದೇವಸ್ಥಾನ? ಅದು ಮುಂಚೆ ಬರೀ ಆಚೆದಿರ್ಲಿಲ್ಲ, ಬರೀ ಒಳಗೆ ಗುಡಿ ಮಾತ್ರ ಇತ್ತು. ಅದು ಈ ಚಂದ್ರಸಾಲೆಲ್ಲ ಮತ್ತೆ ಕಟ್ಟಿದ್ದು. ಮೊದಲು ಅದು ದೇವ್ರ ಗುಡಿ ಮಾತ್ರ ಇತ್ತಲ್ಲ. ಇಲ್ಲಿ ಬರೋಕ್ಕಾಗಲ್ಲ ಅಂತ ಗೊತ್ತಿತ್ತು, ಬಟ್ ಸಸ್ಪೆನ್ಷನ್ ಪ್ರಾಬ್ಲಮ್ ಇದೆಯಾ ಏನಂತ ಅನ್ನೋದೊಂದು ಫಿಗರ್ ಔಟ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಮುಂದೆ 4 ವೀಲಲ್ಲಿ ಮತ್ತು ಟ್ರಾನ್ಸ್ಮಿಷನ್ ರೋಡಲ್ಲಿ ಏನೋ ಪ್ರಾಬ್ಲಮ್ ಬರ್ತಾಯಿದೆ. ಸೊ ಚೆಕ್ ಮಾಡಿಸ್ಬೇಕು. ಸರ್ವೀಸ್ ಲಾಸ್ಟ್ ಟೈಮು ಬಿಡೋಕ್ಕಾಗಿಲ್ಲ, ಈ ಸರಿನೂ ಬಿಡೋಕ್ಕಾಗಿಲ್ಲ. ನೋಡೋಣ, ಪ್ಲ್ಯಾನ್ ಮಾಡ್ತೀವಿ. ಇಲ್ಲೆಲ್ಲ ಅಂದರೆ ಇಲ್ಲೆಲ್ಲ ಬೊಲೆರೋ ಪಿಕಪ್ಪು ಅವ್ರದ್ದೇ ಬೊಲೆರೋ ಗಾಡಿಗಳೆಲ್ಲ ಇರುತ್ತೆ. ಸೊ ಅದರಲ್ಲಿ ಬಂದು ಹೋಗ್ಬೋದು. ಸೊ ನೋಡಿ, ಟೈರ್ ಮಾರ್ಕ್ಗಳು ಕಾಣುತ್ತೆ. ಇವತ್ತು ರೀಸೆಂಟಾಗಿ ಬಂದು ಹೋಗಿರ್ತಾರೆ. ಯಾರನ್ನ ಹೋಮ್ ಸ್ಟೇಗಳಿಗೆ ಬಂದರೆ ಅವರು ಪರಿಚಯ ಇರೋರು ನಂಬರ್ ಕೊಡ್ತಾರೆ. ಸೊ ಅಲ್ಲಿಂದ ಆರಾಮ್ಸೆ ಬರ್ಬೋದು. ನೋಡಿ, ನಮ್ಮ ಕಡೆ ಎಲ್ಲ ಈ ಮೊಪೆಡ್ಗಳು ತುಂಬ ಸ್ಕಿಡ್ ಆಗುತ್ತೆ ಅಂತೆಲ್ಲ ಕಮೆಂಟ್ ಮಾಡ್ತಾರೆ. ಎಂಥ ಒಂದು ರೋಡಲ್ಲಿ ಆಫ್ ರೋಡ್ ಮಾಡ್ಕೊಂಬಂದಿದ್ದಾರೆ. ಲಗೇಜ್ ಎಲ್ಲ ಇಟ್ಟು ಬೇರೆ ಕಡೆಯವರು. ಅಡವಿ ಮಧ್ಯೆ ಮಂಜು ಮುಸುಕಿದ ದಾರಿಯಲ್ಲಿ ನಡೆದಾಡುತ್ತಾ ಹಸಿರಿನಿಂದ ತುಂಬಿದ ಕಾಡು ನೆಮ್ಮದಿ ವಾತಾವರಣ ನೀಡಿತ್ತು. ಹನಿಯಿಂದ ತೇವವಾದ ಎಲೆಗಳು ಹೊಳೆಯುತ್ತಾ ಹಕ್ಕಿಗಳ ಕಲರವ ಕೇಳಿಸುತ್ತಿತ್ತು. ನಾವು ಅಂದ್ಕೊಂಡಂಗೆ ಎಲ್ಲೂ ಮಧ್ಯ ನಿಲ್ಲಿಸಿ
ಅಡುಗೆ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ನೋಡೋಣ ಅಂತ ಮುಂದೆ ಹೊರಟ್ವಿ. ಅಲ್ಲೊಂದು ಚಿಕ್ಕ ಕ್ಯಾಂಟೀನ್ ಸಿಕ್ತು. ಅಲ್ಲಿ ಮ್ಯಾಗಿ ಮತ್ತು ಕಾಫಿ ಕುಡಿದು ಅಲ್ಲಿಂದ ನಮ್ಮ ವ್ಯೂ ಪಾಯಿಂಟಿಗೆ ಹೊರಟ್ವಿ. ಇದು ರಾಣಿಜೆರಿ ವ್ಯೂ ಪಾಯಿಂಟ್. ಪಶ್ಚಿಮ ಘಟ್ಟಗಳ ಸುಂದರ ದೃಶ್ಯಾವಳಿಯನ್ನು ಕಾಣಲು ಪ್ರಸಿದ್ಧವಾದ ಸ್ಥಳವಾಗಿದೆ. ಇಲ್ಲಿ ದಟ್ಟ ಕಾಡು, ಕಣಿವೆ ಹಾಗೂ ದೂರದ ಪರ್ವತ ಶ್ರೇಣಿಗಳ ಅದ್ಭುತ ನೋಟವನ್ನು ಆನಂದಿಸಬಹುದು. ಮಂಜು, ಮಳೆ ಮತ್ತು ತಂಪಾದ ಗಾಳಿಯೊಂದಿಗೆ ಈ ಸ್ಥಳವು ಪ್ರವಾಸಿಗರಿಗೆ ಮನಮೋಹಕ ಅನುಭವ ನೀಡುತ್ತದೆ. ಬೆಳಗಿನ ಜಾವ ಅಥವಾ ಸೂರ್ಯಾಸ್ತ ಸಮಯದಲ್ಲಿ ಇಲ್ಲಿನ ನೋಟ ಇನ್ನಷ್ಟು ಸುಂದರವಾಗಿ ಕಾಣುತ್ತದೆ. ಒಂದು 2 ಅವರ್ ವೆಯ್ಟ್ ಮಾಡಿದ್ವಿ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಅಂತ. ಆದರೆ ಫಾಗಿಂದ ಕವರ್ ಆಗಿತ್ತು, ಅದು ಎಷ್ಟೊತ್ತಾದರೂ ಕ್ಲಿಯರ್ ಆಗಲಿಲ್ಲ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಕ್ಕೆ ನಮಗೆ ಲೇಟ್ ಕೂಡ ಆಗ್ತಾಯಿತ್ತು. ಅದಕ್ಕೆ ನಮ್ಮ ಹತ್ರ ಇದ್ದಿದ್ದ ಹಳೇ ಫೂಟೇಜಸ್ನ ಇಲ್ಲಿ ಪ್ಲೇ ಮಾಡ್ತಿದ್ದೀವಿ. ಇದು ಲಾಸ್ಟ್ ಇಯರ್ ಸಮ್ಮರಲ್ಲಿ ಶೂಟ್ ಮಾಡಿದಂಥ ವಿಡಿಯೋ. ಇದು ಕೊಡುಗೆ ಜಲಪಾತ. ಹಸಿರು ಸೌಂದರ್ಯದ ಮಧ್ಯೆ ನೆಲೆಸಿರುವ ಸುಂದರ ಜಲಪಾತವಾಗಿದೆ. ಮಳೆಗಾಲದಲ್ಲಿ ಇಲ್ಲಿ ನೀರಿನ ಹರಿವು ಹೆಚ್ಚಾಗಿ ಪ್ರಕೃತಿ ತನ್ನ ಸೊಬಗು ತೋರುತ್ತದೆ. ಸುತ್ತಮುತ್ತಲಿನ ಕಾಫಿ ತೋಟಗಳು ಮತ್ತು ಕಾಡಿನ ವಾತಾವರಣ ಈ ಸ್ಥಳಕ್ಕೆ ಮತ್ತಷ್ಟು ಸೌಂದರ್ಯ ತುಂಬುತ್ತದೆ. ಪ್ರವಾಸಿಗರು ಈ ವಾತಾವರಣದಲ್ಲಿ ಪ್ರಕೃತಿಯನ್ನು ಆನಂದಿಸಲು ಇದು ಅತ್ಯುತ್ತಮ ಸ್ಥಳವಾಗಿದೆ.
ನದಿಯ ತಟದ ಬಳಿ ಹಸಿರಿನಿಂದ ಆವರಿಸಿರುವ ಕಲ್ಲಿನ ಮೇಲೆ ಪುಟ್ಟ ಪುಟ್ಟ ಕಲ್ಲುಗಳನ್ನು ಜೋಡಿಸಿ ಕಟ್ಟಿದ ಈ ಸಣ್ಣ ಗೋಪುರ ಪ್ರಕೃತಿಯ ಶಾಂತಿಯನ್ನು ತೋರಿಸುತ್ತದೆ. ಪ್ರತಿ ಕಲ್ಲನ್ನು ಒಂದರ ಮೇಲೊಂದು ಇಡುವಾಗ ಮನಸ್ಸು ನೆಮ್ಮದಿಯಾಗುತ್ತದೆ, ಸಹನೆಯ ಪಾಠ ಕಲಿಸುತ್ತದೆ. ಇದು ಕೇವಲ ಆಟವಲ್ಲ, ನಮ್ಮ ಕನಸುಗಳನ್ನು ನಿಧಾನವಾಗಿ ಕಟ್ಟುವ ಪ್ರಯತ್ನದ ಸಂಕೇತ. ಜಾಸ್ತಿ ಮಳೆ ಇದ್ದಿದ್ದ ಕಾರಣ ರೋಡ್ಗಳ ಸರಿ ಇರಲಿಲ್ಲ. ವಿಡಿಯೋದಲ್ಲಿ ನೋಡ್ದಂಗೆ ಆಫ್ ರೋಡ್ ಜಾಸ್ತಿನೇ ಇತ್ತು. ಸೊ 4 ವೀಲ್ ಗೇರ್ ಬಾಕ್ಸು ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಮೇನ್ ರೋಡ್ವರೆಗೂ ರೀಚ್ ಆದ್ವಿ. ಅಲ್ಲಿ ಇದ್ದಿದ್ದ ಲೋಕಲಿಟ್ಸು ಗಾಡಿನ ಚೆಕ್ ಮಾಡಿದ್ರು, ಆಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟರು ರಿಪೇರಿ ಮಾಡ್ಸೋಕ್ಕೆ. ಆ ಲೊಕೇಶನ್ ಇರೋದು ಕಳಸದಲ್ಲಿ, ಹಾಗಾಗಿ ನಾವು ಆ ಕಡೆ ಹೊರಟ್ವಿ. ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ. ಇದು